ನಿಮ್ಮ ಟಾಯ್ಲೆಟ್ನಲ್ಲಿ ಇದೊಂದು ಹಾಕಿ ಸಾಕು, ತುಂಬ ಈಸಿಯಾಗಿ ಟಾಯ್ಲೆಟ್ ಕ್ಲೀನ್ ಆಗಿಬಿಡತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಟಾಯ್ಲೆಟ್ ತುಂಬ ಗಲೀಜಾಗಿದೆ, ತುಂಬ ಸ್ಟೈನ್ ಆಗಿದೆ, ಎಷ್ಟು ಬ್ರಷ್ ಹಾಕಿದ್ರೂ ಕ್ಲೀನ್ ಆಗ್ತಾ ಇಲ್ಲ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇದು ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡೋಣ ಬನ್ನಿ. ಈ ಕ್ಲೀನಿಂಗ್ ಲಿಕ್ವಿಡ್ ಮಾಡೋಕ್ಕೆ ಫಸ್ಟ್ ವೇಸ್ಟ್ ಆಗಿರೋಂಥ ಒಂದು ಪ್ಲಾಸ್ಟಿಕ್ ಬೌಲ್ ತಗೊಳ್ಳಿ. ಇದಕ್ಕೆ ಫಸ್ಟ್ ನಾನು ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ತುಂಬ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಟಾಯ್ಲೆಟ್ ಮೇಲ್ಗಡೆ ಎಲ್ಲ ಹಾಕ್ಕೊಳ್ಳೋಕ್ಕೆ, ಕ್ಲೀನ್ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀವು ಹಾಕ್ಕೊಂಡ್ರೆ ಸಾಕು. ಈಗ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಡೆಟಾಲ್ ಲಿಕ್ವಿಡ್ ಹಾಕ್ತಾಯಿದ್ದೀನಿ. ನಾನು 1 ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ನಿಮ್ಮ ಟಾಯ್ಲೆಟ್ ತುಂಬ ಗಲೀಜಾಗಿದೆ, ತುಂಬ ಸ್ಟೈನ್ ಆಗಿದೆ ಅಂದರೆ ನೀವು 2 ಇಲ್ಲ 3 ಸ್ಪೂನ್ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ಈ ಡೆಟಾಲ್ ಲಿಕ್ವಿಡ್ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ಈ ಸ್ಟೈನ್ ಎಲ್ಲ ಬೇಗ ಬಿಟ್ಕೊಳ್ಳುತ್ತೆ. ನೀವು ತುಂಬ ಬ್ರಷ್ ಹಾಕಿ ಉಜ್ಜಬೇಕಂತೇನಿಲ್ಲ, ಈಸಿಯಾಗಿ ಅದು ಕ್ಲೀನ್ ಆಗುತ್ತೆ. ಅದಕ್ಕೆ ನಾವು ಡೆಟಾಲ್ ಲಿಕ್ವಿಡ್ ಹಾಕ್ತಾಯಿದ್ದೀವಿ. ಈಗ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಟಾಯ್ಲೆಟ್ ಒಳಗಡೆ ಎಲ್ಲ ಇದನ್ನು ಹಾಕ್ಕೋಬೇಕು. ಓಕೆನಾ? ಇದು ಹಾಕಿಬಿಟ್ಟು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ನೀವು ಇದನ್ನು ಬಿಡಬೇಕು. ಆವಾಗ ಇದು ಆ ಸ್ಟೈನ್ ಎಲ್ಲ ಬೇಗ ಬಿಟ್ಕೊಳ್ಳುತ್ತೆ. ಆಗ ಈಸಿ ಆಗುತ್ತೆ, ನೀವು ಬ್ರಷ್ ಹಾಕುವಾಗ ಈಸಿಯಾಗಿ ಅದು ಕ್ಲೀನ್ ಆಗುತ್ತೆ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಈಗ ಲೈಟಾಗಿ ನೀವು ಬ್ರಷ್ ಹಾಕಿ ನೀವು ಬ್ರಷ್ ತಿಕ್ಕಿದರೆ ಸಾಕು, ತುಂಬ ಈಸಿಯಾಗಿ ಅದು ಕ್ಲೀನ್ ಆಗಿಬಿಡುತ್ತೆ. ಈಗ ಫ್ಲಶ್ ಮಾಡ್ಕೋಬೇಕಷ್ಟೇ. ಯಾವುದೇ ಟಾಯ್ಲೆಟ್ ಇರಲಿ, ನಿಮ್ಮ ಮನೇಲಿ ಇಂಡಿಯನ್ ಟಾಯ್ಲೆಟ್ ಇರಲಿ, ವೆಸ್ಟರ್ನ್ ಟಾಯ್ಲೆಟ್ ಇರಲಿ, ಎಲ್ಲದಕ್ಕೂ ಈ ಮೆಥಡ್ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮೇಯ್ನಾಗಿ ಈ ಡೆಟಾಲ್ ಯಾಕೆ ಯೂಸ್ ಮಾಡೋದಂದರೆ ತುಂಬ ಸ್ಟೈನ್ ಆಗಿದೆ, ಅದನ್ನು ಬೇಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾವು ಡೆಟಾಲ್ ಲಿಕ್ವಿಡ್ನ ಯೂಸ್ ಮಾಡ್ತಾಯಿದ್ವಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ರಿಸಲ್ಟ್ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.